ಹರಿ ಓಂ. ವೆಲ್ಕಮ್ ಟು ಮನೆ ಪಾಠ. ಮಕ್ಕಳೇ, ಇವತ್ತು ನಾನು ಮಾಡ್ತಾ ಇರೋಂತಹ ವಿಷಯ, ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರೋಂಥ ವಿಷಯ ಯಾವುದಪ್ಪ ಅಂದರೆ ಸೌಂಡ್ಸ್ ಬಗ್ಗೆ. ನಿಮ್ಮ 8ನೇ ಕ್ಲಾಸ್ ಪಾಠದ 9ನೇ ಪಾಠ, 8ನೇ ತರಗತಿಯ 9ನೇ ಪಾಠನ ಮಾಡ್ತಾಯಿದ್ದೀನಿ. ಸೌಂಡ್ ಅಂತ. ಸೌಂಡ್ ಅಂದರೆ ಗೊತ್ತು ನಿಮಗೆ, ಶಬ್ದ ಅಂತ. ಈ ಸೌಂಡ್ ಅನ್ನೋದು ಇಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಡೈಲಿ ಲೈಫ್. ಶಬ್ದ ಇಲ್ಲದೆ ಮನುಷ್ಯ ಬದುಕಕ್ಕೆ ಸಾಧ್ಯನೇ ಇಲ್ಲ. ಯಾವ ರೀತಿ ಶಬ್ದ ಬೇಕಾದರೂ ಆಗಿರ್ಬೋದು, ಒಳ್ಳೆ ರೀತಿದಾಗಿ ಆಗಿರ್ಬೋದು, ಅಥವಾ ನಾಯ್ಸ್ ಅಂತ ಹೇಳ್ತಿಲ್ಲ, ಆ ಥರನಾದರೂ ಆಗಿರ್ಬೋದು. ಒಟ್ಟಿನಲ್ಲಿ ಶಬ್ದ ಅನ್ನೋದು ಇದ್ದೇ ಇರುತ್ತೆ. ನಮ್ಮ ಜೀವನದಲ್ಲಿ ಸೌಂಡ್ಲೆಸ್ನೆಸ್ ಸ್ಟೇಟ್ ಅಂತ ಇರೋದು ಸಾಧ್ಯನೇ ಇಲ್ಲ. ಅದು ಅಕಸ್ಮಾತ್ ಇದೆ ಅಂತ ಅಂದ್ಕೊಂಡ್ರು ಇರುತ್ತೆ ಅಲ್ಲಿ ಸೌಂಡು, ನಮಗೆ ಕೇಳ್ತಾ ಇರಲ್ಲ ಅಷ್ಟೇ. ಹಾಗಾಗಿ ಈ ಸೌಂಡ್ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್. ಇದರ ಬಗ್ಗೆ ಬಹಳ ವಿಷಯಗಳಿವೆ. ಅದರೆಲ್ಲ ಬಗ್ಗೆ ಡಿಟೇಲಾಗಿ ತಿಳ್ಕೊಳ್ಳೋಣ ಬನ್ನಿ. ಇವಾಗ ಸೌಂಡ್, ವಾಟ್ ಈಸ್ ಸೌಂಡ್? ಬೇಸಿಕ್ ಡೆಫಿನೇಷನ್ ನಾನು ಕೇಳ್ತೀನಿ ಯಾವಾಗಲೂ. ವಾಟ್ ಈಸ್ ಸೌಂಡ್? ಸೌಂಡ್ ಮೀನ್ಸ್, sound is, what is sound? Sound is a form of, okay. ಈಗ ಸೌಂಡ್ಸ್, ಈಗ ನೀವು ಮನೇಲಿರ್ತೀರ, ಒಳಗಡೆ ಇರ್ತೀರ, ಮನೆ ಹೊರಗಡೆ ಯಾರೋ ಬಂದರು ಅಂತ ಒಂದ್ಸಲಿ ಹೋಗ್ತೀವಿ ನಾವು. ಸೊ ಯೂಶ್ವಲಿ ಹೋದಾಗ ಏನಾಗುತ್ತೆ ಅಂದರೆ, ನಮ್ಗೆ ಹೇಗೆ ಗೊತ್ತಾಯಿತು ಅಲ್ಲಿ ಯಾರೋ ಬಂದಿದ್ರು ಅಂತ? ದಟ್ ಈಸ್ ಬಿಕಾಸ್ ಆಫ್ 2 ರೀಸನ್ಸ್. ಒಂದು, ಹೊರಗಡೆ ಬಂದವರು ಡೋರ್ ಬೆಲ್ ಮಾಡಿರ್ಬೋದು, ಇಲ್ಲ ಹಿ ಆರ್ ಶಿ ಮೈಟ್ ಹ್ಯಾವ್ ನಾಕ್ಡ್ ಎಟ್ ದ ಡೋರ್, ಬಾಗಲನ್ನ ಕೊಟ್ಟಿರ್ಬೋದು. ಸೊ ಆ ಶಬ್ದ ಬಂದು ನಿಮ್ಮ ಕಿವಿಗೆ ಬಂದಿರುತ್ತೆ. ಹಾಗಾಗಿ ನಿಮಗೆ ಯಾರೋ ಬಂದಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನೋಡಿ, ನೀವು ಹೈಡ್ ಆ್ಯಂಡ್ ಸೀಕ್ ಅಂತ ಚಿಕ್ಕ ವಯಸ್ಸಿನಲ್ಲಿ ಗೇಮ್ ಕಾಲ್ಡ್ ಹೈಡ್ ಆ್ಯಂಡ್ ಸೀಕ್ ಅಂತ ಒಂದು ಆಟ ಆಡಿರ್ತೀರ. ಇಲ್ಲಿ ಏನು ಮಾಡ್ತಾರೆ, ಒಬ್ಬ ಮನುಷ್ಯನಿಗೆ, ಒಬ್ಬ ಪ್ಲೇಯರ್ಗೆ, ಬೇಕಾದಷ್ಟು ಜನ ಪ್ಲೇಯರ್ಸ್ ಇರ್ತಾರೆ, ಅಲ್ಲೇ ಅವನಿಗೆ ಬ್ಲೈಂಡ್ ಫೋಲ್ಡ್ ಮಾಡಿರ್ತಾರೆ. And he has to catch the remaining players. How is the blindfolded person able to guess which player is closest to him or her ಅಂತ? ಇಲ್ಲಿ ಹರ್ ಅಂತ ಕೊಟ್ಟಿದೆ. ಹುಡುಗರು ಆಡ್ಬೋದು, ಅದೇನು ಡಿಡ್ ನಾಟ್ ಬಿ ಹರ್. ಸೊ ಈಗೇನಾಗುತ್ತೆ, ಹೀಗೆ ಹೋಗ್ತಾ ಇರಬೇಕಾದ್ರೆ ಅವನಿಗೆ ಸಪ್ಪಳ ಕೇಳ್ತಾ ಇರುತ್ತೆ. ಸೊ ಯಾರು ಶಬ್ದ ಎಲ್ಲಿ ಬರ್ತಾ ಇದೆ ಅಂತ ಸ್ವಲ್ಪ ಗೇಜ್ ಮಾಡೋಷ್ಟು ಇದಿರುತ್ತೆ. ಸೊ ಆವಾಗ ಗೊತ್ತಾಗುತ್ತೆ ಇಲ್ಲೇ ಹತ್ತಿರದಲ್ಲಿ ಯಾರೋ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ sound plays an important role in our life. It helps us to communicate with one another. We hear varieties of sounds in our surroundings. See, sound is so important that sound ಅನ್ನೋದೊಂದು ನಮಗಿರಲಿಲ್ಲ ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂತ ನಿಮಗೆ ಕೇಳೋಕ್ಕೂ ಆಗ್ತಿರಲಿಲ್ಲ. ನಮ್ಮ ಗುರುಗಳು ನನಗೇನು ಹೇಳಿದ್ರು ಅಂತ ನಾವು ಕೇಳೋಕ್ಕಾಗ್ತಿರ್ಲಿಲ್ಲ. there would have been no communication at all. ಕಮ್ಯುನಿಕೇಷನ್ ಅನ್ನೋದೇ ಇರ್ತಾ ಇರಲಿಲ್ಲ. ಪ್ರಾಬಬಲಿ ಇರ್ತಿತ್ತು, ಯಾವುದಾದ್ರೂ ಸೈನ್ಸ್ ಆ ಥರ ಸೈನ್ ಲ್ಯಾಂಗ್ವೇಜ್ ಇರುತ್ತಲ್ಲ, ಆ ಥರದ್ದಿರೋದು. ಹಾಗಾಗಿ ಕಮ್ಯುನಿಕೇಷನ್ಗೆ, ಈ ಸೌಂಡ್ಗೆ ನಾವು ಹ್ಯಾವ್ ಟು ಬಿ ವೆರಿ ಮಚ್ ಗ್ರೇಟ್ಫುಲ್. ನಾವು ಸಂತೋಷ ಆಗಲಿ, ದುಃಖ ಆಗಲಿ, ಎಲ್ಲ ರೀತಿಯ ಎಮೋಷನ್ಸ್ನ ನಾವು ಏನು ಮಾಡ್ತೀವಿ ಈ ಸೌಂಡ್ಸ್ ಮೂಲಕ. It helps. Sound helps us to show our emotions. ಹಾಗಾಗಿ ಇಲ್ಲಿ ಹಾಗಾದರೆ ಇಷ್ಟೊಂದೆಲ್ಲ ನಮಗೆ ಇದು ಮಾಡುತ್ತಲ್ಲ, ಈ ಸೌಂಡೆಲ್ಲ ಇಷ್ಟು ಉಪಯೋಗ ಇದೆ ಅಲ್ಲ. ವಾಟ್ ಈಸ್ ಸೌಂಡ್? ಬೇಸಿಕ್, ವಾಟ್ ಈಸ್ ಸೌಂಡ್? ಸೈನ್ಸಲ್ಲಿ ಸೌಂಡ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ. ಸೌಂಡ್ ಈಸ್ ಅ ಫಾರ್ಮ್ ಆಫ್ ಎನರ್ಜಿ. ಒಂದು ಶಕ್ತಿಯ ಒಂದು ರೂಪ ಇದು ಅಂತ, ಒಂದು ಇಟ್ಸ್ ಅ ಫಾರ್ಮ್. ಸೊ ಮೇಕ್ ಎ ಲಿಸ್ಟ್ ಆಫ್ ಸೌಂಡ್ಸ್ ಯು ಹಿಯರ್ ಇನ್ ಯುವರ್ ಸರೌಂಡಿಂಗ್ಸ್ ಅಂದಿದ್ದಾರೆ. ಇಫ್ ಯು ಸ್ಟಾರ್ಟ್ ಲಿಸ್ಟಿಂಗ್ ದೆಮ್, ಇಟ್ ಗೋಸ್ ಟು ಇನ್ಫಿನಿಟಿ.